ಸ್ನೇಹಿತರೆ, ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಯಾವ ರೀತಿಯ ಒಂದು ಜಟಾಪಟಿ ನಡೀತು ಅನ್ನೋದನ್ನು ನಾನು ಈಗಾಗಲೇ ಪ್ರಸಾರ ಮಾಡಿದ್ದೆ. ಬೆಳಗಾವಿಯ BCCಗೆ ಸಂಬಂಧಪಟ್ಟಂತೆ ಅಂದರೆ ಬೆಳಗಾವಿಯ ಒಂದು ಕಾಂಗ್ರೆಸ್ ಕಚೇರಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹುದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಈ ಒಂದು ಕಟ್ಟಡದ ಸಂಪೂರ್ಣಗೊಳ್ಳೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣ ಎನ್ನುವ ಮಾತನ್ನ ಪದೇ ಪದೇ ಡಿ.ಕೆ. ಶಿವಕುಮಾರ್ ಯಾವಾಗ ವೇದಿಕೆ ಮೇಲೆ ಹೇಳಿದ್ರು, ಆ ಸಂದರ್ಭದಲ್ಲಿ ರೊಚ್ಚಿಗೆದ್ದಂತಹ ಸತೀಶ್ ಜಾರಕಿಹೊಳಿ ನೇರವಾಗಿ ವೇದಿಕೆಯ ಮೇಲೆ ಹೋಗಿ ಡಿ.ಕೆ. ಶಿವಕುಮಾರ್ ಕೈಯಲ್ಲಿದ್ದಂತಹ ಮೈಕನ್ನು ಕಸ್ಕೊಂಡು ಈ ಒಂದು ಬೆಳಗಾವಿಯ ಕಾಂಗ್ರೆಸ್ ಭವನದ ನಿರ್ಮಾಣಕ್ಕೆ ನಮ್ಮ ಕೊಡುಗೆ ಸಾಕಷ್ಟಿದೆ, ನೀವು ಯಾರೋ ಒಬ್ಬರು ಈ ಒಂದು ಕಾಂಗ್ರೆಸ್ ಭವನವನ್ನು ಕಟ್ಟಿದ್ದಾರೆ ಅನ್ನುವ ಮಾತನ್ನು ಹೇಳ್ತಿದ್ದೀರಲ್ಲ, ಹಾಗಾದರೆ ನಮ್ಮ ಕೊಡುಗೆ ಏನು ಇಲ್ವಾ ಅನ್ನುವ ಪ್ರಶ್ನೆಯನ್ನು ಮಾಡೋದ್ರ ಮೂಲಕ ಇಡೀ ಒಂದು ಸಭೆಯ ತಂಡ ಹೊಡೆಯೋ ರೀತಿಯ ಆವಾಜನ್ನು ಡಿ.ಕೆ. ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಅವರು ಹಾಕಿದ್ರು ಅನ್ನೋದನ್ನು ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೆ ಸ್ನೇಹಿತರೆ. ಇದೇ ಸಂದರ್ಭದಲ್ಲಿ CLP ಮೀಟಿಂಗಿನ ನಂತರ ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಖಾಸಗಿಯಾಗಿ ಭೇಟಿ ಮಾಡಿದಂತಹ ಸತೀಶ್ ಜಾರಕಿಹೊಳಿ ಸುರ್ಜೇವಾಲಾ ಅವರ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯ ನಂತರ ನೇರವಾಗಿ ಸತೀಶ್ ಜಾರಕಿಹೊಳಿ ಒಬ್ಬರನ್ನೇ ಕರೆಸ್ಕೊಂಡು ಮಾತುಕತೆ ನಡೆಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ ಸುರ್ಜೇವಾಲಾ ಅವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸೋದ್ರ ಮೂಲಕ ಸತೀಶ್ ಜಾರಕಿಹೊಳಿ ಬಹುದೊಡ್ಡ ಒಂದು ಇಕ್ಕಟ್ಟಿಗೆ ಸುರ್ಜೇವಾಲಾ ಅವರನ್ನು ಸಿಲುಕಿಸಿದ್ರು ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಿಜಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಮತ್ತು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯ ನಡುವೆ ನಡೆದಿರ್ತಕ್ಕಂಥ ಮಾತುಕತೆ ಏನು, ನಿಜಕ್ಕೂ ಸತೀಶ್ ಜಾರಕಿಹೊಳಿ ಇಷ್ಟೊಂದು ಕೆಂಡಾಮಂಡಲರಾಗೋದಕ್ಕೆ ಕಾರಣ ಏನು ಅನ್ನೋದನ್ನು ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ನ ಶಾಸಕಾಂಗ ಸಭೆಯ ಸಂದರ್ಭದಲ್ಲಿ ಪದೇ ಪದೇ ಸತೀಶ್ ಜಾರಕಿಹೊಳಿ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಸುರ್ಜೇವಾಲಾ ಅವರಿಗೆ ಒಂದು ರೀತಿಯ ಅವಮಾನ ಆಗೋ ರೀತಿಯ ವರ್ತನೆಯನ್ನು ಮಾಡಿದರು. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪದೇ ಪದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಹೊಗಳೋದ್ರ ಮೂಲಕ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ರೀತಿ ಸಿಟ್ಟು ಬರೋ ರೀತಿಯ ಕೆಲಸವನ್ನು ಮಾಡಿದರು. ಅದಾದ ನಂತರ ನೇರವಾಗಿ ಸತೀಶ್ ಜಾರಕಿಹೊಳಿ ವೇದಿಕೆ ಮೇಲೆ ಹೋಗ್ತಾರೆ. KPCC ಅಧ್ಯಕ್ಷರ ಕೈಲಿದ್ದಂತಹ ಒಂದು ಮೈಕನ್ನು ಕಸ್ಕೊಂಡು ಈ ಬೆಳಗಾವಿಯ ಕಾಂಗ್ರೆಸ್ ಭವನಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಕೂಡ ಕೊಡ್ತಾರೆ. ಅದಾದ ನಂತರ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಸಾಕಷ್ಟು ಜಟಾಪಟಿ ನಡೆಯುತ್ತೆ. ಅದೆಲ್ಲ ಜಟಾಪಟಿಯ ನಂತರ ಸಭೆ ಮುಕ್ತಾಯಗೊಂಡ ನಂತರ ಸುರ್ಜೇವಾಲಾ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಖಾಸಗಿಯಾಗಿ ಹೋಟೆಲ್ ರೂಮ್ಗೆ ಕರೆಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ನೇರವಾಗಿ ತಮ್ಮ ರಾಜ್ಯ ಉಸ್ತುವಾರಿಯ ಮೇಲೆ ಮುಗಿಬಿದ್ದಂತಹ ಸತೀಶ್ ಜಾರಕಿಹೊಳಿ ಪ್ರಶ್ನೆಗಳ ಸುರಿಮಳೆಯನ್ನೇ ಈ ಸುರ್ಜೇವಾಲಾ ಅವರ ಮೇಲೆ ಸುರಿಸಿದ್ರು ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು, ಸತೀಶ್ ಜಾರಕಿಹೊಳಿ ಅವರ ಈ ಕೋಪವನ್ನು ನೋಡಿ ಸುರ್ಜೇವಾಲಾ ಅವರು ತಂಡ ಹೊಡೆದ್ರು ಅನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಸುರ್ಜೇವಾಲಾ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವಿನ ಸಂಭಾಷಣೆಯ ಮಾತುಕತೆಯ ಸಂದರ್ಭದಲ್ಲಿ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲಾ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಸುರ್ಜೇವಾಲಾ, ಮಿಸ್ಟರ್ ಸುರ್ಜೇವಾಲಾ, ಪಕ್ಷ ಅಂದ್ರೆ ಏನಂತ ತಿಳ್ಕೊಂಡಿರಿ ನೀವು? ಒಬ್ಬ ವ್ಯಕ್ತಿಯಿಂದ ಪಕ್ಷನ? ಹಾಗಾದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ನಾವ್ಯಾರು ಏನು ಕೊಡುಗೆ ಕೊಟ್ಟೇ ಇಲ್ವಾ? ಒಬ್ಬ ವ್ಯಕ್ತಿನ ನೀವು ಪದೇ ಪದೇ ಅವರನ್ನು ಓಲೈಕೆ ರಾಜಕಾರಣ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀರಾ ನೀವು? ನಮ್ಮ ರಾಜ್ಯದ ಜಾತಿ ಸಮೀಕರಣ ನಿಮಗೆ ಗೊತ್ತಾಯ್ತಾ? ಸಿದ್ದರಾಮಯ್ಯನ ಪವರ್ ಏನು ಅಂತ ನಿಮಗೆ ಗೊತ್ತಾ? ಅದಷ್ಟೇ ರೀತಿ ಈ ಸೋಷಿಯಲ್ ಇಂಜಿನಿಯರಿಂಗ್ ಏನಾದರೂ ಗೊತ್ತಾ ನಿಮಗೆ ಕರ್ನಾಟಕದ್ದು? ಸುಮ್ಮನೆ ಬಂದು ಯಾರನ್ನೋ ಓಲೈಕೆ ಮಾಡೋ ರಾಜಕಾರಣಕ್ಕೆ ಕೈ ಹಾಕ್ತಿರಲ್ಲ ನೀವು. ಈ ಎಲ್ಲ ಪರಿಜ್ಞಾನ ಇಟ್ಕೊಂಡು ನೀವು ಪಕ್ಷದಲ್ಲಿ ಎಲ್ಲರೂ ಕೂಡ ಕೊಡುಗೆ ಕೊಟ್ಟಿದ್ದಾರೆ, ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಡಿ.ಕೆ. ಶಿವಕುಮಾರ್ ಒಬ್ಬರೇ ಕಾರಣ ಅಲ್ಲ ಅನ್ನುವ ನೇರವಾದ ಮಾತನ್ನು ಹೇಳಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಬೆನ್ನೆಲುಬು ಅಹಿಂದ ಸಮಾಜಕ್ಕೆ ನೀವು ಅವಕಾಶವನ್ನು ನಿರಾಕರಿಸ್ತಾ ಇದ್ದೀರಾ. ಅದಷ್ಟೇ ಅಲ್ಲದೆ ಹಿಂದುಳಿದ ಹಾಗೂ OBC ನಾಯಕರನ್ನ ಪಕ್ಷದಲ್ಲಿ ಕಡೆಗಣಿಸಲಾಗ್ತಾ ಇದೆ ಅನ್ನುವ ಒಂದು ಆರೋಪವನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ತಮ್ಮ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಮುಂದೆ ಆವಾಜ್ ಹಾಕಿದರು ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಬರ್ತಾ ಇದ್ದಾವೆ. ದಲಿತ ಮತ್ತು ಅಲ್ಪಸಂಖ್ಯಾತರಿಗೂ ಕೂಡ ನೀವು ಪಕ್ಷದಲ್ಲಿ ಅವಕಾಶವನ್ನ ಮಾಡಿಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. ಇದೇ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ಮುಂದುವರೆದಿದ್ದೆ ಆದರೆ ಮುಂದೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಯಾವ ಪರಿಸ್ಥಿತಿ ಬರ್ತದೋ ನಮಗೆ ಗೊತ್ತಿಲ್ಲ. ಏನೇ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು ಹೊಡೆತವನ್ನು ತಿಂದರೆ ಅದಕ್ಕೆ ನೇರವಾಗಿ ನೀವೇ ಕಾರಣ ಆಗ್ತೀರಾ ಅನ್ನುವ ಮಾತನ್ನು ಸುರ್ಜೇವಾಲಾ ಅವರಿಗೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ. ಇನ್ನೊಂದು ಕಡೆ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆಯನ್ನ
ಅನ್ನುವ ಅಂಶವನ್ನು ನೀವು ಭಾಷಣಗಳಲ್ಲಿ ಮಾತಾಡ್ತೀರಾ. ಆದರೆ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ 2 ಹುದ್ದೆಗಳನ್ನು ಹೊಂದಿದ್ದಾರೆ. ಒಂದು ಹುದ್ದೆಯಿಂದ ಅವ್ರನ್ನ ಇಳಿಸ್ರಿ ಅಂದರೆ ನಿಮಗೆ ಆಗ್ತಾ ಇಲ್ಲ. ಒಂದು ವೇಳೆ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡೋದೇ ಆದರೆ ನನಗೆ ಈಗಾಗಲೇ 50ಕ್ಕೂ ಹೆಚ್ಚು ಶಾಸಕರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆ ಕಾರಣಕ್ಕೆ ನನ್ನ ಹೆಸರನ್ನೇ ನೀವು ಮುಂದಿನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪರಿಗಣಿಸಬೇಕು ಅನ್ನುವ ಒಂದು ಮಾತನ್ನ ಸುರ್ಜೇವಾಲಾ ಅವರು ಮುಂದೆ ಹೇಳಿದರು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ. ಇನ್ನೊಂದು ಕಡೆ ನಾವು ಕೂಡ 40 ವರ್ಷದಿಂದ ರಾಜಕಾರಣವನ್ನ ಮಾಡ್ಕೊಂಡು ಬಂದಿದ್ದೀವಿ. ರಾಜ್ಯದಲ್ಲಿ ಏನು ನಡೀತಾ ಇದೆ, ಏನು ನಡೀತಾ ಇಲ್ಲ, ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋದು ನಮಗೂ ಕೂಡ ಗೊತ್ತಿದೆ. ನೀವು ಯಾರೋ ಒಬ್ಬರನ್ನ ಓಲೈಕೆ ಮಾಡೋದ್ರ ಮೂಲಕ ನಮ್ಮನ್ನ ಪಕ್ಷದ ಚಟುವಟಿಕೆಗಳಿಂದ ದೂರ ಇಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕ್ತೀರಾ? ಇದೇ ರೀತಿ ನಿಮ್ಮ ವರ್ತನೆ ಮುಂದುವರೆದಿದ್ದೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಯಾವ ಒಂದು ಹೊಡೆತವನ್ನು ತಿಂದರೂ ಕೂಡ ಅದಕ್ಕೆ ನೇರವಾಗಿ ನೀವೇ ಕಾರಣ ಆಗ್ತೀರೋ ಅನ್ನುವ ವಾಗ್ದಾಳಿಯನ್ನ ಸುರ್ಜೇವಾಲಾ ಅವರ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದಾವೆ. ಈ ರೀತಿ ಜಟಾಪಟಿ ನಡೆದಂತಹ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಸತೀಶ್ ಜಾರಕಿಹೊಳಿ ಅವರ ಕೋಪವನ್ನ ಕಂಡು ಸಂಪೂರ್ಣವಾಗಿ ತಣ್ಣಗಾದ್ರು ಅನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳೋಣ ಅನ್ನೋ ಒಂದು ಮಾತನ್ನ ಸುರ್ಜೇವಾಲಾ ಅವರು ಹೇಳ್ತಾರೆ. ಈ ಮಾತನ್ನ ಯಾವಾಗ ಸುರ್ಜೇವಾಲಾ ಹೇಳಿದ್ರು ಆ ಮತ್ತೆ ಕೆಂಡವಾದಂತಹ ಸತೀಶ್ ಜಾರಕಿಹೊಳಿ, ನೀವು ಭಾಷಣಗಳಲ್ಲಿ ಮಾತ್ರ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅಂತ ಹೇಳ್ತೀರಾ, ಆದರೆ ರಾಜ್ಯದಲ್ಲಿ ಆಗ್ತಿರೋದೇನು ನಿಮಗೆ ಅಷ್ಟು ಗೊತ್ತಾಗ್ತಾ ಇಲ್ವಾ? ನೀವು ಶೀಘ್ರದಲ್ಲೇ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಬಳಿ ಇರ್ತಕ್ಕಂಥ 2 ಪ್ರಮುಖ ಹುದ್ದೆಗಳಲ್ಲಿ ಒಂದು ಹುದ್ದೆಗಳನ್ನು ಕಿತ್ಕೊಂಡು ಆ ಒಂದು ಹುದ್ದೆಯನ್ನು ನನಗೆ ಕೊಡಬೇಕು ಅನ್ನುವ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದವೆ. ಬೆಳಗಾವಿಯ ಒಂದು ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಹಿಂದೆ ಕಾಂಗ್ರೆಸ್ನಲ್ಲಿದ್ದಂತಹ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಜಾಗವನ್ನು ಕೊಟ್ಟರು. ನಾನು 3 ಕೋಟಿ ರೂಪಾಯಿಯನ್ನ ನನ್ನ ಸ್ವಂತ ಹಣವನ್ನು ಕೊಟ್ಟಿದ್ದೀನಿ, ಅದನ್ನೂ ಕೂಡ ನೀವು ಲೆಕ್ಕಕ್ಕೆ ತಗೊಂತ ಇಲ್ಲ. ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಒಂದು ಕಟ್ಟಡವನ್ನು ಕಟ್ಟಿದ್ರು, ಇದು ಅವ್ರದೇ ಸಾಧನೆ ಅಂತ ಬಿಂಸ ಕೊಟ್ಟಿದ್ದೀರಾ. ಈ ಬೆಳವಣಿಗೆ ಸರಿಯಲ್ಲ, ನಾನು ನಿಮಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ರೀತಿಯ ಒಂದು ಮನೋಭಾವನೆಯನ್ನು ನೀವು ಮುಂದುವರಿಸಿದ್ದೆ ಆದರೆ ಮುಂದೆ ದೊಡ್ಡ ಒಂದು ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತೆ ಅನ್ನುವ ಒಂದು ಮಾತನ್ನು ಕೂಡ ಸುರ್ಜೇವಾಲಾ ಅವರಿಗೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಅನ್ನುವ ಮಾತುಗಳು ಕೇಳಿ ಬರ್ತದವೆ. ಇನ್ನೊಂದು ಕಡೆ ಸುರ್ಜೇವಾಲಾ ಅವರು ಕರೆದಿದ್ದಂತಹ ಸಭೆಗೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ 3 ಪ್ರಮುಖ ಸಚಿವರಾದಂತಹ KN ರಾಜಣ್ಣ ಅವರು, ಬೈರ್ಜಿ ಸುರೇಶ್ ಅವರು ಹಾಗೂ ಜಿ ಪರಮೇಶ್ವರ್ ಅವರು ಗೈರು ಹಾಜರಾಗಿ ಸುರ್ಜೇವಾಲಾ ಅವರಿಗೆ ಒಂದು ರೀತಿಯ ನೇರವಾದ ಸೆಡ್ಡನ್ನು ಹೊಡೆದಿದ್ರೆ, ಇನ್ನೊಂದು ಕಡೆ ಸುರ್ಜೇವಾಲಾ ಅವರ ಮುಂದೆ ಕೆಂಡಾಮಂಡಲರಾದಂತಹ ಸತೀಶ್ ಜಾರಕಿಹೊಳಿ ಅವರು ಇದೇ ರೀತಿ ನೀವು ಓಲೈಕೆ ರಾಜಕಾರಣವನ್ನು ಮಾಡೋಕ್ಕೆ ರಾಜ್ಯಕ್ಕೆ ಬರೋದೇ ಆದರೆ ನಿಮ್ಮ ಉಸ್ತುವಾರಿ ನಮಗೆ ಅವಶ್ಯಕತೆ ಇಲ್ಲ ಅನ್ನುವ ಒಂದು ಮಾತನ್ನ ಕೂಡ ಹೇಳಿದ್ರು ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು, ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಆಗ್ಬೋದು ಅನ್ನೋದಕ್ಕೆ ಒಂದು ಸ್ಪಷ್ಟ ಉತ್ತರ ಇದಾಗಿದೆ ಅನ್ನುವ ಒಂದು ಸ್ಪಷ್ಟನೆಗೆ ನಾವು ಬರ್ಬೋದು ಸ್ನೇಹಿತರೆ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಬಣ ರಾಜಕಾರಣ ತಾರಕಕ್ಕೇರಿದ್ದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಲೇಬೇಕು ಅನ್ನುವ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಬಣ ಕೈ ಹಾಕಿದ್ದು, ಇನ್ನೊಂದು ಕಡೆ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ. ಈ ಸಂದರ್ಭದಲ್ಲಿಯೇ ಸಿದ್ದರಾಮಯ್ಯ ಬಣ ಸಂಪೂರ್ಣವಾಗಿ ಹೈಕಮಾಂಡ್ಗೆ ಸಡ್ಡೊಡಿತಕ್ಕಂಥ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದು, ಇದರ ಮುಂದುವರೆದ ಭಾಗವಾಗಿಯೇ ಈ ಸುರ್ಜೇವಾಲಾ ಕರೆದಂತಹ ಸಭೆಗೆ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ 3 ಪ್ರಮುಖ ಸಚಿವರು ಗೈರು ಹಾಜರಾಗೋದ್ರ ಮೂಲಕ ಸುರ್ಜೇವಾಲಾ ಅವರಿಗೆ ಒಂದು ರೀತಿಯ ಎಚ್ಚರಿಕೆ ಸಂದೇಶವನ್ನ ರವಾನಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಕಾಂಗ್ರೆಸ್ನ ಬಣಗ ರಾಜಕಾರಣ ದೊಡ್ಡ ಹಂತಕ್ಕೆ ಹೋಗಿ ಕಾಂಗ್ರೆಸ್ ಇಬ್ಬಾಗ ಆಗ್ತಕ್ಕಂಥ ಸಾಧ್ಯತೆಗಳು ರಾಜ್ಯದಲ್ಲಿದೆಯಾ, ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಬಣ ರಾಜಕಾರಣವನ್ನ ಕೊನೆಗೊಳಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.